ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಿಮ್ಮೆಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಾನು ಮತ್ತೆ ಸುದರ್ಶನ್ ಇಬ್ರು ಕೂಡ ನಿಮ್ಗೆ ಎಲ್ಲರಿಗೂ ಗೌರಿ ಗಣೇಶ ಒಳ್ಳೇದು ಮಾಡಲಿ, ಸುಖ ಸಂತೋಷ ನೆಮ್ಮದಿ ಸೌಭಾಗ್ಯ ಇವೆಲ್ಲ ತಂದ್ಕೊಡ್ಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ನಮಗೆ ಸುದರ್ಶನ್ಗೆ, ನನಗೆ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ಗೌರಿ ಗಣಪತಿ ಹಬ್ಬದಂದು ನಾವು ಮೊದಲು ಗೌರಿಗೆ ಹೋಳಿಗೆ ಮಾಡಿ ಬಡಿಸ್ತೀವಿ. ನಂತರ ಗಣೇಶನಿಗೆ ಕರ್ಜಿಕಾಯಿ, ಕಡುಬು, ಸಿಹಿ ಕಡುಬು, ಖಾರ ಕಡುಬು, ಚಕ್ಲಿ ಇವೆಲ್ಲನೂ ನೈವೇದ್ಯ ಮಾಡ್ತೀವಿ. ಅಮ್ಮ ಮಗ ಇಬ್ಬರು ತವ್ರಿಗೆ ಬಂದು ಖುಷಿಯಾಗಿ ಸಂತೋಷವಾಗಿ ಕಾಲ ಕಳೆದ್ಬಿಟ್ಟು ಹೋಗ್ತಾರೆ ಅಂತ ನಮ್ಗೆ ಹಿರಿಯರು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ನಾವೆಲ್ಲರೂ ಬಾಗ್ನ ಕೊಡ್ತೀವಿ ಎಲ್ಲರಿಗೂ. ಹಾಗೆ ನಮ್ಮ ತವ್ರ ಮನೆಯಿಂದ ನಮ್ಗೆ ಕೂಡ ಬಾಗ್ನ ಬರುತ್ತೆ. ನನ್ನ ತಮ್ಮ ಬಂದು ಬಾಗ್ನ ಕೊಟ್ಬಿಟ್ಟು ಹೋದ, ಏನೋ ಒಂಥರ ಖುಷಿ ಸಂತೋಷ ಆಯಿತು. ಹಾಗೆ ನಾವು ಕೂಡ ಈ ಗೌರಿ ಹಬ್ಬದಂದು ದೇವರಲ್ಲಿ ಸುಮಂಗಲಿಯಾಗಿರಬೇಕು ಅಂತ ಕೇಳಿಕೊಂಡು ಪ್ರತಿಯೊಬ್ಬರಿಗೂ ಬಾಗ್ನ ಕೊಡ್ತೀವಿ. ಮನೆಗೆ ಬಂದ ಎಲ್ಲ ಮುತ್ತೈದೆಗಳಿಗೂ ಈ ಥರ ನಾವು ಆಚರಣೆ ಮಾಡ್ತೀವಿ. ಅನುಷ್ಕಾ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳಪ್ಪ. ಹ್ಯಾಪಿ ಗೌರಿ ಗಣೇಶ ಎಲ್ಲರಿಗೂ. ಇವತ್ತೇನೇನು ಮಾಡಿದೆ? ಬೆಳಗ್ಗೆಯಿಂದ ಪೂಜೆ ಮಾಡಿದೆ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ಯಾ? ಹೊಸ ಬಳೆ ಹಾಕೊಂಡಿದ್ಯಾ? ಯಾರಮ್ಮ ಕೊಡ್ಸಿದ್ಲ ಬಳೆನ? ಹೇಳು, ಇನ್ನೇನು ಹೇಳ್ತೀಯಾ? ನಿನಗೇನು ಇಷ್ಟ ಈ ಗೌರಿ ಹಬ್ಬದಲ್ಲಿ? ನನಗೆ ಸಿಹಿ ಕಡುಬು, ಖಾರ ಕಡುಬು, ಒಬ್ಬಟ್ಟು ಇವೆಲ್ಲ ಇಷ್ಟನಾ? ನಮ್ಗೆ ಇವಾಗ ಈ ಅನುಷ್ಕನೇ ಪುಟ್ಟ ಗೌರಿ ಇದ್ದ ಹಾಗೆ. ಮೊದಲು ನಮ್ಮ ಮಯೂರು ಮತ್ತೆ ವಿಶ್ವದೀಪು ಅವ್ರು ಎಂಜಾಯ್ ಮಾಡ್ತಾ ಇದ್ರು, ಅವ್ರನ್ನ ನೋಡ್ಕೊಂಡು ನಾವು ಖುಷಿ ಪಡ್ತಾ ಇದ್ದೋ. ಇವಾಗ ಇವಳೇ ನಮ್ಮ ಮನೆಯಲ್ಲಿ ಖುಷಿಯಾಗಿ ಓಡಾಡ್ತಾಳೆ. ಅದನ್ನ ನೋಡ್ತಾ ಇದ್ರೆ ಪುಟ್ಟ ಗೌರಿ ಬಂದಂಗೆ ಅನ್ಸುತ್ತೆ ನಮ್ಗೆ. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.